ಸರ್ ಹೇಗಿದ್ದೀರಿ ಸರ್? ಈಗ ಪರವಾಗಿಲ್ಲ, ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಒಂದು ವಿಚಾರ ನಿಮಗೆ ನಾನು ತಿಳಿಸ್ಬೇಕು. ಈಗ ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೇನೆ. ಕೇರಳಲ್ಲಿ 20-20 ಗೆಲ್ತೀವಿ. ಎಲ್ಲ ಸಾಧ್ಯತೆ ಇದೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಸ್ಥಾನನೂ ಕೂಡ ಗೆಲ್ಲಲ್ಲ. ಪಾಂಡಿಚೇರಿ ಇಲ್ಲ, ಆಂಧ್ರ ಇಲ್ಲ, ಹೌದು, ಆಂಧ್ರ ಇಲ್ಲ, ಕೇರಳ ಇಲ್ಲ, ತೆಲಂಗಾಣದಲ್ಲೂ ಕೂಡ ಕಡಿಮೆ. ತೆಲಂಗಾಣ ಒಂದು 12 ನಾವು ಬರ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ 20 ಸೀಟು ಈಗ ನಾವು ಮುಟ್ತೀವಿ. ಈಗ ನಾನು ಹೇಳ್ತಾ ಇದ್ದಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ 15-20 ಗೆಲ್ಬೋದು ಅಂತ. ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ 20ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನೂ ಹಂಗ ಥರ ಬರ್ತಾ ಇದೆ. ಮತ್ತೆ ನಾವು ಕೂಡ ಜನರ ನಾಡಿ ಮಿಡ್ತ ನೋಡಿದಾಗ 20ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ. ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್. ನವನೀತ್ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟು, ಅವ ಎಮ್ಮನೇ ಹೇಳಿರ್ತಕ್ಕಂಥದ್ದು, ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು. ನಾವ್ ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ, ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ದಟ್ ಶೋಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ವೇ ಇಲ್ಲ, ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ. ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ. ನನಗೆ ಊಟಕ್ಕಿಂತ ಅವ್ರು ಕೇಳಲಿಲ್ಲ, ಕ್ಯಾಂಡಿಡೇಟ್ಗಳ ಹೆಸರು ಹೇಳವ್ರೆ. ಬೇರೆ ಕಡೆ ನನ್ಗೆ ಸ್ಟ್ರೆಂತ್ ಕೊಡಿ, ನನ್ಗೆ ಇದು ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಕ್ಯಾಂಡಿಡೇಟ್ಗಳ ಹೆಸರು ಹೇಳವ್ರೆ. ದಟ್ ಮೀನ್ಸ್ ಈ ಆಲ್ಸೋ ಹ್ಯಾಸ್ ಅಂಡರ್ಸ್ಟುಡ್. ಈಗ ಇದಕ್ಕೆ ಹೋಗಿದ್ದೆ ಸರ್, ಬೆಳಗಾಂಗೆ ನಾಮಿನೇಷನ್ ಫೇಲ್ ಮಾಡೋಕ್ಕೆ. ಆಮೇಲೆ ಶಿವಮೊಗ್ಗ ಹೋಗಿದ್ದೆ ನಿನ್ನೆ. ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ. ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬೆಳಗಾಮಲ್ಲೂ ಅಷ್ಟೇ, ಅವರ ಸಂಘಟನೆ, ಆ ಜನ ಬಂತು ಉತ್ಸಾಹ, ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು, ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು. ಸರ್, ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು, ದೇಶದಲ್ಲಿ 300 ಜನ ಗೆದ್ದಿದ್ರು, 100 ಚಿಲ್ಲರೆ ಸೀಟ್ ಚೇಂಜ್ ಮಾಡೋರೆ. ಅವ್ರ ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು? See, there is a strong anti-incumbency against the MPs and also against the government. ಆ ಕಾರಣದಿಂದಲೇ ಇಡೀ ದೇಶದಲ್ಲಿ 100 ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂಪಿಗಳನ್ನು ಬದಲಾವಣೆ ಮಾಡಿರ್ತದೆ. ಕರ್ನಾಟಕದಲ್ಲೂ ಕೂಡ 13-14 ಜನರನ್ನು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು. ಕೇಂದ್ರ ಸರ್ಕಾರಕ್ಕೆ ದೇರ್ ಆರ್ ಮೆನಿ ಚಾನಲ್ಸ್. ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ, ಎಂಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬೆನ್ಸಿ ಇದೆ, ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದು ಅನ್ನೋದು ಬೇಕಾದಷ್ಟು ಇದೆ. ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ. ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ 200-220 ಗೆಲ್ಬೋದು ಅಂತ ಅವ್ರ ಲೆಕ್ಕಾಚಾರ ಇದೆ. ಬಿಜೆಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿಯವರಿಗೆ ಗೊತ್ತಾಗಿದೆ, ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾಕಂತಂದ್ರೆ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸಕ್ಕಾಗಲ್ಲ. ಜನಗಳು ಈಗ 10 ವರ್ಷ ಅವರನ್ನು ನೋಡಿದ್ದಾರೆ. 10 ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ, ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ 10 ವರ್ಷಗಳಲ್ಲಿ. ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರ ಅಲೆನೂ ಕೂಡ ಈಗಿಲ್ಲ. ಸೊ ಈ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ, ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸರ್, ಇದು ಇನ್ನೊಂದು, ನನಗೆ ಡೆಲ್ಲಿಯಿಂದ, UP-ಯಿಂದ, ಬೇರೆ ಬೇರೆ ಸ್ಟೇಟ್ಸ್ ಇಂದ ಎಲ್ಲ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಯಾವ ಕಾರಣಕ್ಕೂ 200 ಮೇಲೆ ದಾಟಲ್ಲ ಸರ್ NDA. ಹಾಗೆ ನನಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ, 200-220 NDA ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ, ಬಿಜೆಪಿ ಅವ್ರಿಗೂ ಗೊತ್ತಾಗಿದೆ. ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನವರು ಅಂತ ಹೇಳೋದು. ಸೊ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ, ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ, ಬಹುಶಃ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಕಾಂಗ್ರೆಸ್ ಕೂಡ
ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ, ಇದು ಮನೆಗೆ ತಲುಪೋದ್ರಿಂದ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇವತ್ತು ನೋಡಿ ರಾಹುಲ್ ಗಾಂಧಿ ಒಂದು ಮಾತಾಡಿದ್ರು ನಮ್ಮ ಕೋಲಾರ ಭಾಷೆದಲ್ಲಿ, 22 ದೊಡ್ಡ ಸಾಹುಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ 1. ಅದೇ 22 ಜನಕ್ಕೆ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದ ಎಲ್ಲ ಬಡವರಿಗೂ ರೈತರು ಹಂಚಬಹುದಾಯ್ತು ಆ ದುಡ್ಡನ್ನ ಅಲ್ಲಿ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಅವ್ರ ಭಾಷಣದಲ್ಲಿ 22 ಶ್ರೀಮಂತ ಕುಟುಂಬಗಳಿಗೆ, ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ, ಅಂದ್ರೆ ನಮ್ದಷ್ಟು ನಮ್ಮ ಬಜೆಟ್ ಅಷ್ಟು 15 ಸ್ಟೇಟ್. ನಮ್ಮ ಬಜೆಟ್ ಇರ್ತಕ್ಕಂಥದ್ದು 3,71,000 ಕೋಟಿ. ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ? 5 ಪಟ್ಟು ಜಾಸ್ತಿ ಆಗುತ್ತೆ. 5 ಪಟ್ಟು ಹಣದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ. ಸೊ ರೈತರ ಸಾಲ ಮನ್ನಾ ಮಾಡಿಲ್ಲ, ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ. ದಿಸ್ ಇಸ್ ಹೌ ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್, ದೇ ಆರ್ ಫಾರ್ ರಿಚ್ ಪೀಪಲ್, ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಕೂಡ ಜನ ನಂಬ್ತಿದ್ರು ಫಸ್ಟ್ ಟರ್ಮ್ನಲ್ಲಿ. ಆಮೇಲೆ ಬತ್ತಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಅವರು ಏನು ಹೇಳ್ತಾರೆ, ಏನು ಭರವಸೆ ಕೊಡ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಮಾಡೋದಿಲ್ಲ ಅಂತ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ, ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ. ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ದಳದವ್ರು ಇದಾರಲ್ಲ, ಅವರು ಐ ಥಿಂಕ್ ಅವ್ರು ಯಾಕೆ ಇಷ್ಟು ಪೇಷನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳ ಬಗ್ಗೆ ಎಲ್ಲ ಅಷ್ಟು ಅಗ್ರವಾಗಿ ಮಾತಾಡೋಂಥದ್ದು. ಆಮೇಲೆ APMCಲಿ ರೈತರು ಮಿನಿಸ್ಟ್ರು, ನಾವು ರೈತರು ಸರ್ಕಾರ, ನಮ್ದು ರೈತರು ಪಾರ್ಟಿ ಅಂತಿದ್ರು. ಐ ಡೋಂಟ್ ನೋ, APMC ಕಾಯ್ದೆಗೆ ಅವರು ಸಪೋರ್ಟ್ ಮಾಡಲಿಲ್ವಲ್ಲ ಸರ್? ಅದರಿಂದ ಅಪೋಸ್ ಮಾಡಿದ್ರು. ಓಕೆ ಅಂದೆ ಕ್ಲೈಮ್. ಈಗ ನೋಡಿ ದೇ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಬಿಜೆಪಿ. ಆಮೇಲೆ ಈಗ ನೋಡಿ ಮೇಕೆದಾಟು ನಾವು ಮಾತಾಡ್ಬೇಕಾದ್ರೆ ಎಲ್ಲ ನಮ್ಗೆ ಟೀಕೆ ಮಾಡ್ತಿದ್ರು, ಕಬಾಬ್ ಹಚ್ಚಾವ್ರೆ ಅಂತಿದ್ರು, ನಾವು ಪಾದಯಾತ್ರೆ ಮಾಡ್ತಾ ಇದ್ದೋ ನಮ್ಮ ನೀರು ನಮ್ಮಕ್ಕು ಅಂತ. ಈಗ ಹೇಳ್ತವ್ರೆ ನಾನು ಮಾಡ್ಬಿಡ್ತೀನಿ, ಮೋದಿ ಅವ್ರ ಕೇಳಿ ನಾವು ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಮಾತು. JDSನವ್ರು ಇದಾರಲ್ಲ, ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಏನು ಸುಳ್ಳು ಬೇಕಾದ್ರೂ ಹೇಳ್ತಾರೆ. ವೆಂಕಟೇಶ್ ಮನೆ ಹೇಳ್ತಿದ್ದೆ ಸರ್, ನಮ್ಮ ಪ್ರಿಯಪಟ್ಟದ ವೆಂಕಟೇಶ್, ಯಾಕೆ ನಾನು ಬಿಟ್ಟು ಬಂದೆ ಅಂತ. ಒಬ್ಬರು ಫ್ಯಾಮಿಲಿ ಬಿಟ್ರೆ ಇನ್ನೊಂದು ಹೆಸರಿಗೆ ಯೋಚನೆ ಮಾಡೋಕ್ಕೋಗಲ್ಲ ಅಂತ. ನನಗೆ ಸರ್, ನನ್ನ ಪೊಲಿಟಿಕಲ್ 40 ವರ್ಷದ ಅನುಭವ ನನಗೆ, ನಾನು ಎಲೆಕ್ಷನ್ನು ಯಾವ ಕಾರಣಕ್ಕೂ ಸರ್ 4 ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಸರ್. ಐದರ್ ಮಂಡ್ಯ ಆರ್ ಹಾಸನ್ ಆರ್ ಬೆಂಗಳೂರು ರೂರಲ್, ಇಂಪಾಸಿಬಲ್. ಏನು ಆಯ್ತು, ಅವ್ರೇನೋ ಮಾಡ್ಕೊಂಡು ಹೋಗ್ಲಿ, ಬಟ್ ಅವ್ರ ಪಾರ್ಟಿ ಮುಂದಕ್ಕೆ, ಅವ್ರ ಪಾರ್ಟಿ ನನಗೇನೋ, ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ, ನೀವು ಬದುಕೋದು ನೀವು ನೋಡಿ ಅಂತ. ನಾನು ಎಲ್ಲ ಕಡೆ ಮಂಡ್ಯ, ರಾಮನಗರ, ನಮ್ಮ ಜಿಲ್ಲೆಯಲ್ಲಿ ಹಾಸನದವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಪಾಪ ವರ್ಕರ್ಸ್ ಏನು ಮಾಡ್ತಾರೆ, ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದವರು. ಈಗ ಅಟ್ಲೀಸ್ಟ್ ಅವ್ರು ಏನಾದ್ರು ಒಂದು ದಾರಿಯಾರು ನೋಡ್ಕೊಳ್ರಪ್ಪ. ಇನ್ನೇನು ಅವ್ರ ಸರ್ಕಾರ ಇದ್ದತೆ, ಅವ್ರ ಪಾರ್ಟಿಗೆ ಬಂದತೆ, ಅದು ಆಗತ್ತೆ. ಸುಮ್ಮನೆ ಆಗ್ತಾವ್ರೆ, ಸರ್ಕಾರ ಹೊಂಟೋಗ್ತಿದೆ. ಏನು ಮಡಕೆ ಕೆಟ್ಟೋಯ್ತಾ ಇದು? ನಾವು 136 ಸ್ಥಾನ ಇದ್ದೀವಿ, ಸರ್ಕಾರ ಬಿದ್ದೋಯ್ತದೆ. ದೇವೇಗೌಡ ಅಂತವ್ರು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಇರೋದಿದೆಯಲ್ಲ, ಅದು ಚುನಾವಣಾ ಗಿಮಿಕ್ಕು ಮತ್ತು ಸ್ಟ್ರಾಟಜಿ ಅಷ್ಟೇ. ಈಗ ಕರ್ನಾಟಕದಿಂದ 25 ಜನ MP ಗೆದ್ದರು. ಆಮೇಲೆ ಸುಮಲತಾ ಸೇರ್ಕೊಂಡ್ರು, 26 ಆಯಿತು. ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಇದ್ದಾರೆ, 27 ಜನ ಆಯಿತು. ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯಿ ಬಿಡಲಿಲ್ಲ, ಒಬ್ಬ ಲೋಕಸಭಾ ಸದಸ್ಯ ಬಾಯಿ ಬಿಡಲಿಲ್ಲ, ಎಕ್ಸೆಪ್ಟ್ DK ಸುರೇಶ್ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ. ಅಂದರೆ ಇವರು ಯಾವ ಜನರನ್ನ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲ ಒಂದು ಸರ್, ಹೌದೇ ಗೌರ್ಮೆಂಟ್ ಇತ್ತಲ್ಲ, ಎಲ್ಲ ಹೋಗಿ MP ಅಟ್ಲೀಸ್ಟ್
ಆಸ್ ಪಾರ್ಲಿಮೆಂಟರಿ ಬೇಡ, ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಕೊಡ್ಸಿಲ್ವಲ್ಲ ಇವರು. ಈಗ ಇಷ್ಟೆಲ್ಲ ಆಯ್ತಲ್ಲ, ಮಹದಾಯಿ ಯೋಜನೆಯಲ್ಲಿ ನೋಟಿಫಿಕೇಶನ್ ಎಲ್ಲ ಆಗಿದೆ. ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಅವರು ಕೂಡ ಸ್ಟೇ ಕೊಟ್ಟಿಲ್ಲ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು. ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದ್ ದಿನದಲ್ಲಿ ಆಗ್ತಕ್ಕಂಥ ಕೆಲಸ. ಮೇಕೆದಾಟು ಇದೆಯಲ್ಲ, ಇವತ್ತು ಕುಡಿಯ ನೀರಿನ ಯೋಜನೆ, ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದರಿಂದ ತಮಿಳುನಾಡಿಗೇನು ಲಾಸ್ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು. ಅವ್ರಿಗೇನು ಟ್ರಿಬ್ಯುನಲ್ ಏನು ಹೇಳಿದೆ, 177.25 TMC ಆಫ್ ವಾಟರ್ ನಾರ್ಮಲ್ ಇಯರ್ನಲ್ಲಿ ನೀರು ಬಿಡಬೇಕು. ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವ್ರಿಗೆ? ನಾರ್ಮಲ್ ಇಯರ್ನಲ್ಲಿ 177.25 TMC ನೀರು ಬಿಟ್ಬಿಟ್ಟ ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು. ನೀವು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನೇ ಕಟ್ಟಬೇಡಿ ಅಂತ ಹೇಳೋದಿದೆಯಲ್ಲ, ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ DMK ಅವ್ರಿಗೆ ವಿರುದ್ಧ ಇದ್ರೂ ಕೂಡ ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದರೆ, ಒಂದ್ಸಾರಿ ನಾನು ರೈತರದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ ಡೆಲಿಗೇಷನ್ ತಗೊಂಡು ಹೋಗಿದ್ದೆ ಪ್ರೈಮ್ ಮಿನಿಸ್ಟರ್ಗೆ. ಮಹದಾಯಿ ಯೋಜನೆ ಬಗ್ಗೆ ಮತ್ತೆ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡು ಹೋಗಿದ್ದೆ. ಆಗ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಏನು ಹೇಳ್ತಾರೆ ಅಂತಂದರೆ, ನೀವು ಪ್ರಯತ್ನ ಮಾಡಿ ಅಲ್ಲಿವರೆಗೆ ಮಹಾರಾಷ್ಟ್ರದ ಆಮೇಲೆ ಗೋವಾದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರನ್ನ ಒಪ್ಪಿಸ್ಕೊಳ್ಳಿ, ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಳ್ತಕ್ಕಂಥ ಮಾತುಗಳಿವು. ಈ ಸಮಸ್ಯೆ ಬಗೆಹರಿಬಾರ್ದು, ಇದು ಜೀವಂತವಾಗಿರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಜೀವಂತವಾಗಿದ್ದರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಜೀವಂತವಾಗಿ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ಕುಮಾರಸ್ವಾಮಿಗೆ ಯಾವ ಬದ್ಧತೆಯೂ ಇಲ್ಲ. ನಿಜ ಹೇಳಬೇಕು ಅಂತಂದರೆ, ಅವರು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, 2 ಸಾರಿ, ಒಂದ್ಸಾರಿ BJP ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು, ಒಂದ್ಸಾರಿ ಕಾಂಗ್ರೆಸ್ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು. ಉಪಕಾರ ಸ್ಮರಣೆ ಇಲ್ಲ, ಸ್ವಲ್ಪ ಆದ್ರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ. ಹೆಣ್ಮಕ್ಳು ಉಪಕಾರ ಸ್ಮರಣೆ ಇಲ್ಲ ಅವ್ರಿಗೆ. ಹೆಣ್ಮಕ್ಳಿಗೆ ಯಾರು ಮಾತಾಡ್ತಾರೆ? ಸುಸಂಸ್ಕೃತರು ಯಾರು ಕೂಡ ಈ ತರ ಮಾತಾಡೋದಿಲ್ಲ. ದಾರಿ ತಪ್ಪಿಟ್ಟವರ ಹೆಣ್ಮಕ್ಳು ಅಂತಂದ್ರೆ ಏನ್ ಅರ್ಥ ಏನು? ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ಅವ್ರಿಗೆ. ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ, ಬಹಳ ನಮ್ಗೆ ಖುಷಿ ತಂದಿದೆ. ಜನರನ್ನ ಬದಲಾವಣೆ ಮಾಡಿದ್ದಾರೆ. ಇದನ್ನ ನೋಡಿ ನಾನು